ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶಂಕರ್ನ ಹೆತ್ತು. ಯುಎಸ್ ನಲ್ಲಿ ಮಾಸ್ಟರ್ಸ್ ಅಥವಾ ಡಿಗ್ರಿ ಮಾಡ್ತಿರೋ ಭಾರತೀಯ ವಿದ್ಯಾರ್ಥಿಗಳಿಗೆ ಕೋರ್ಸ್ ಮುಗಿದ ಮೇಲೆ ಸಿಗುವ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ OPT ಬಹಳ ಮುಖ್ಯ. OPT ಅಡಿಯಲ್ಲಿ ಉದ್ಯೋಗ ಸಿಕ್ಕರೇನೆ ಅಮೆರಿಕದಲ್ಲಿ ಇನ್ನಷ್ಟು ವರ್ಷ ಇರೋಕೆ ಅವಕಾಶ ಸಿಗೋದು, ಹಾಗೆ ಕೆಲಸದ ಅನುಭವವೂ ಆಗುವುದು, ಹಾಗೆ ಭವಿಷ್ಯ ಕಟ್ಟಿಕೊಳ್ಳೋಕೆ ದಾರಿಗಳು ಕಾಣಿಸುವುದು. ಒಂದು ಕಡೆ ಸಣ್ಣ ಸಣ್ಣ ಕಾರಣಕ್ಕೂ F1 ವಿದ್ಯಾರ್ಥಿ ವೀಸಾ ರಿಜೆಕ್ಟ್ ಆಗ್ತಿವೆ, H1B ವೀಸಾ ಸಿಗೋದು ಕಷ್ಟ ಆಗ್ತಿದೆ. ಇಂತಹ ಸ್ಥಿತಿಯಲ್ಲಿ ಕೊನೆ ಪಕ್ಷ ಓದಿನ ನಂತರ ಒಂದೆರಡು ವರ್ಷಗಳ ಕೆಲಸದ ಅನುಭವ ಆದ್ರೂ ತಗೊಂಡು ದೇಶಕ್ಕೆ ವಾಪಸ್ ಆಗೋದು ಬಹಳಷ್ಟು ವಿದ್ಯಾರ್ಥಿಗಳ ಪುಟ್ಟ ಕನಸು. ಆದರೆ ಕೆಲವು ಬಾರಿ ವಿದ್ಯಾರ್ಥಿಗಳೇ ಮಾಡಿಕೊಳ್ಳುವ ಎಡವಟ್ಟುಗಳಿಂದ ಅಥವಾ ಗೊತ್ತಿಲ್ಲದೆ ಆಗುವ ಸಣ್ಣ ಪುಟ್ಟ ತಪ್ಪುಗಳಿಂದಲೂ OPT ಅವಕಾಶವೇ ತಪ್ಪಿ ಹೋಗುವ ಸಾಧ್ಯತೆ ಇರುತ್ತೆ. ಇಲ್ಲೊಬ್ಬ ವಿದ್ಯಾರ್ಥಿಯು ಇಂತಹದ್ದೇ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಏನು ಅವರ ಕಷ್ಟ, ಅದಕ್ಕೆ ಪರಿಹಾರ, ಆ ವಿದ್ಯಾರ್ಥಿಗೆ ಆಗಿದ್ದೇನು, ಸೆವಿಸ್ ಅಂದ್ರೆ ಏನು, ಅಮೆರಿಕದಲ್ಲಿ ಓದುತ್ತಿರುವವರು ಯಾವ ವಿಷಯದಲ್ಲಿ ಹುಷಾರಾಗಿರ್ಬೇಕು, ಈ ಬಗ್ಗೆ ಇನ್ನಷ್ಟು ವಿವರ ಇಲ್ಲಿದೆ. ಆನ್ಲೈನ್ ಕ್ಲಾಸ್ ಇಂದ ಭವಿಷ್ಯಕ್ಕೆ ಕುತ್ತು, OPT ಅವಕಾಶ ಕಳೆದುಕೊಂಡ ವಿದ್ಯಾರ್ಥಿ. ಅಮೆರಿಕಕ್ಕೆ ಹೋಗಿ ಉನ್ನತ ವ್ಯಾಸಂಗ ಮಾಡಬೇಕು, ಅಲ್ಲಿಯೇ ಕೆಲಸ ಗಿಟ್ಟಿಸಿಕೊಳ್ಳಬೇಕು ಅನ್ನೋದು ಲಕ್ಷಾಂತರ ವಿದ್ಯಾರ್ಥಿಗಳ ಕನಸು. ಆದರೆ ಒಂದು ಸಣ್ಣ ತಪ್ಪು, ಕೇವಲ ಒಂದೇ ಒಂದು ಸಣ್ಣ ಗೊಂದಲ, ಅಜ್ಞಾನ ನಿಮ್ಮ ಇಡೀ ಕೆರಿಯರ್ ಅನ್ನೇ ಮುಗಿಸಿ ಬಿಡಬಹುದು ಅಂದ್ರೆ ನಂಬಲೇಬೇಕು. ಅಮೆರಿಕದಲ್ಲಿ ಅಂತಿಮ ವರ್ಷದ ಪದವಿ ಓದುತ್ತಿರುವ ವಿದ್ಯಾರ್ಥಿಯೊಬ್ಬರಿಗೆ ಈಗ ಇಂತಹದ್ದೇ ಸಂಕಷ್ಟ ಎದುರಾಗಿದೆ. ಕಾಲೇಜು ಮಾಡಿದ ಒಂದು ಎಡವಟ್ಟು ಹಾಗೂ ನಿಯಮಗಳ ಗೊಂದಲದಿಂದ ಅವರ ಸೆವಿಸ್ ಸ್ಟೇಟಸ್ ರದ್ದಾಗಿದೆ. ಇದರಿಂದ ಅವರಿಗೆ ಕೆಲಸ ಮಾಡಲು ಸಿಗಬೇಕಿದ್ದ OPT ಅವಕಾಶವು ಕೈತಪ್ಪಿ ಹೋಗುವ ಪರಿಸ್ಥಿತಿ ಬಂದಿದೆ. ವಿಷಯ ಏನಪ್ಪಾ ಅಂದ್ರೆ, ಅಮೆರಿಕದಲ್ಲಿ ಸೀನಿಯರ್ ಅಂಡರ್ ಗ್ರಾಜ್ಯುಯೇಟ್ ಅಂದ್ರೆ ಪದವಿಯ ಕೊನೆಯ ಹಂತದಲ್ಲಿರುವ ವಿದ್ಯಾರ್ಥಿಗಳಿಬ್ಬರು ಇನ್ನೇನು ಪದವಿ ಮುಗಿಸಿ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಪ್ಲೈ ಮಾಡಬೇಕಿತ್ತು. ಆದರೆ ಅವರ ಕಾಲೇಜು ಈ ಸೆಮಿಸ್ಟರ್ ನಲ್ಲಿ ಆಕೆಯನ್ನ ಕೇವಲ ಆನ್ಲೈನ್ ಕ್ಲಾಸ್ಗಳಿಗೆ ಮಾತ್ರ ನೋಂದಣಿ ಮಾಡಿತ್ತು. ಅಮೆರಿಕದ F1 ವೀಸಾ ನಿಯಮದ ಪ್ರಕಾರ OPTಗೆ ಅರ್ಹತೆ ಪಡೆಯಲು ವಿದ್ಯಾರ್ಥಿಗಳು ಕನಿಷ್ಠ ಇಂತಿಷ್ಟು ಅವಧಿಗೆ ಇನ್ ಪರ್ಸನ್ ಕ್ಲಾಸ್ ಅಟೆಂಡ್ ಆಗಬೇಕು. ಅಂದ್ರೆ ನೇರವಾಗಿ ತರಗತಿಗೆ ಹಾಜರಾಗಿ ಕಲಿಕೆಯಲ್ಲಿ ತೊಡಗಿಸಿಕೊಂಡಿರಬೇಕು. ಅದಕ್ಕೆ ಕನಿಷ್ಠ ಕ್ರೆಡಿಟ್ಸ್ ಹೊಂದಿರಬೇಕು. ನಿರ್ದಿಷ್ಟವಾಗಿ ಹೇಳೋದಾದ್ರೆ ಕನಿಷ್ಠ 9 ಕ್ರೆಡಿಟ್ ಗಳನ್ನ ಪಡೆದಿರುವ ಅವಶ್ಯಕತೆ ಇರುತ್ತದೆ. ಆದರೆ ಕಾಲೇಜು ಆಕೆಯನ್ನ ಆನ್ಲೈನ್ ಕ್ಲಾಸ್ಗೆ ಹಾಕಿದ್ದರಿಂದ ಆಕೆಯ ಸೆವಿಸ್ ಸ್ಟೇಟಸ್ ಅನ್ನ ಟರ್ಮಿನೇಟ್ ಮಾಡಲಾಗಿದೆ. ಅಂದ್ರೆ ಆಕೆಯ ವಿದ್ಯಾರ್ಥಿ ವೀಸಾ ಮಾನ್ಯತೆಯನ್ನ ರದ್ದುಗೊಳಿಸಲಾಗಿದೆ. ಇದರಿಂದ ಆಕೆಗೆ ಈಗ OPTಗೆ ಅರ್ಜಿ ಹಾಕಲು ಸಾಧ್ಯವಾಗುತ್ತಿಲ್ಲ. ಅಷ್ಟೇ ಅಲ್ಲ, ಈ ವಿದ್ಯಾರ್ಥಿನಿ ಈಗಾಗಲೇ ಒಂದು ಕಡೆ ಇಂಟರ್ನ್ಶಿಪ್ ಮಾಡುತ್ತಿದ್ದರು. ಅದಕ್ಕಾಗಿ ಆಕೆಗೆ ಸರ್ಕ್ಯುಲರ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂದ್ರೆ CPT ಅನುಮೋದನೆ ಕೂಡ ಸಿಕ್ಕಿತ್ತು. ಎಲ್ಲವೂ ಸರಿಯಾಗಿಯೇ ಇತ್ತು. ಆದ್ರೆ ಸಮಸ್ಯೆ ಶುರುವಾಗಿದ್ದು ಆಕೆಯ ಕಾಲೇಜಿನಲ್ಲಿದ್ದ ಡೆಸಿಗ್ನೇಟೆಡ್ ಸ್ಕೂಲ್ ಅಫಿಷಿಯಲ್ DSO ಬದಲಾದಾಗ. DSO ಅಂದ್ರೆ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ವೀಸಾ ಮತ್ತು ದಾಖಲೆಗಳನ್ನು ನೋಡಿಕೊಳ್ಳುವ ಅಧಿಕಾರಿಯೊಬ್ಬರು ಇರುತ್ತಾರೆ. ಹಳೆಯ DSO ಇದ್ದಾಗ CPT ಸಿಕ್ಕಿತ್ತು. ಆದರೆ ಹೊಸ DSO ಬಂದ ಮೇಲೆ ನಿಯಮಗಳ ಪಾಲನೆಯಲ್ಲಿ ಲೋಪವಾಗಿದೆ ಎಂದು ಹೇಳಿ ಈಗ ಪರಿಸ್ಥಿತಿ ಕಗ್ಗಂಟಾಗಿದೆ. ಕಾಲೇಜು ಮಾಡಿದ ತಪ್ಪಿಗೆ ಈಗ ವಿದ್ಯಾರ್ಥಿಗೆ ಮುಂದಿನ ದಾರಿ ಏನು ಅನ್ನೋದೇ ಗೊತ್ತಾಗದಂತಾಗಿದೆ. ಸಣ್ಣ ನಿರ್ಲಕ್ಷ್ಯ ತಂದಿಟ್ಟ ಆಪತ್ತು. ಈಗ ದೇಶ ಬಿಡೋದೊಂದೇ ದಾರಿ. ಈ ಘಟನೆಯ ಆಳವನ್ನ ಅರ್ಥ ಮಾಡಿಕೊಳ್ಳಲು ನಾವು ಸೆವಿಸ್ ಮತ್ತು OPT ಬಗ್ಗೆ ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ಮೊದಲನೇದಾಗಿ ಸೆವಿಸ್, ಸ್ಟೂಡೆಂಟ್ ಅಂಡ್ ಎಕ್ಸ್ಚೇಂಜ್ ವಿಸಿಟರ್ ಇನ್ಫಾರ್ಮೇಶನ್ ಸಿಸ್ಟಮ್. ಇದು ಅಮೆರಿಕದ ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಬಳಸುವ ಒಂದು ಆನ್ಲೈನ್ ಡೇಟಾಬೇಸ್. ಅಮೆರಿಕಕ್ಕೆ ಬರುವ F1, M1 ಮತ್ತು J1 ವೀಸಾ ಹೊಂದಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮಾಹಿತಿಯನ್ನ ಇದು ಹೊಂದಿರುತ್ತದೆ. ನೀವು ಕಾಲೇಜ್ಗೆ ಹೋಗುತ್ತಿದ್ದೀರಾ, ನಿಮ್ಮ ಅಟೆಂಡೆನ್ಸ್ ಸರಿಯಾಗಿದೆಯಾ, ನೀವು ವೀಸಾ ನೀತಿಗಳನ್ನ ಪಾಲಿಸುತ್ತಿದ್ದೀರಾ, ಇದೆಲ್ಲವನ್ನು ಈ ಸಿಸ್ಟಮ್ ಟ್ರ್ಯಾಕ್ ಮಾಡುತ್ತೆ. ನಿಮ್ಮ ಸೆವಿಸ್ ಸ್ಟೇಟಸ್ ಆಕ್ಟಿವ್ ಆಗಿದ್ದರೆ ಮಾತ್ರ ನೀವು ಅಮೆರಿಕದಲ್ಲಿ ಇರಲು ಸಾಧ್ಯ. ಅದು ಟರ್ಮಿನೇಟೆಡ್ ಆದರೆ
ನೀವು ದೇಶ ಬಿಟ್ಟು ಹೊರಡಬೇಕಾಗುತ್ತೆ. ಎರಡನೇದಾಗಿ OPT F1 ವೀಸಾದಲ್ಲಿರುವ ವಿದ್ಯಾರ್ಥಿಗಳು ತಮ್ಮ ಪದವಿ ಮುಗಿಸಿದ ನಂತರ ತಾವು ಕಲಿತ ಕ್ಷೇತ್ರದಲ್ಲಿ ಪ್ರಾಕ್ಟಿಕಲ್ ಆಗಿ ಅನುಭವ ಪಡೆಯಲು ಅಮೆರಿಕದಲ್ಲಿ 1 ರಿಂದ 3 ವರ್ಷಗಳ ಕಾಲ ಕೆಲಸ ಮಾಡಲು ಈ OPT ಅವಕಾಶ ನೀಡುತ್ತದೆ. ಇದು ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯ. ಆದರೆ ಸೆವಿಸ್ ರದ್ದಾದರೆ OPT ಸಿಗೋದಿಲ್ಲ. ಈಗ ಆ ವಿದ್ಯಾರ್ಥಿನಿ ಪರಿಸ್ಥಿತಿ ತ್ರಿಶಂಕು ಸ್ಥಿತಿಯಾಗಿದೆ. ಆ ವಿದ್ಯಾರ್ಥಿಯು ತನ್ನ ಸ್ಥಿತಿಯನ್ನ ರೆಡಿಟ್ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ. ಆ ಪೋಸ್ಟ್ ನಲ್ಲಿ ಅವರು, ನಾನು ಈ ಸೆಮಿಸ್ಟರ್ ಮುಗಿದ ಕೂಡಲೇ ಪದವಿ ಪಡೆಯಬೇಕಿತ್ತು, ಆದರೆ ಈಗ ನನ್ನ ಸ್ಟೇಟಸ್ ಹೋಗಿದೆ. ಈಗ ನಾನು ನನ್ನ ಸ್ಟೇಟಸ್ ಅನ್ನ ಮರುಸ್ಥಾಪನೆ ಮಾಡಿಕೊಳ್ಳಬೇಕೆಂದರೆ ನಾನು ಮತ್ತೆ ಮಾಸ್ಟರ್ ಡಿಗ್ರಿಗೆ ಸೇರಿಕೊಳ್ಳಬೇಕಾಗುತ್ತದೆ. ಯಾಕೆಂದ್ರೆ ನನ್ನ ಇನ್ಸ್ಟಾಲ್ಮೆಂಟ್ ಅಪ್ರೂವ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಪದವಿ ಕೈಗೆ ಬರುವ ಸಮಯದಲ್ಲಿ ಮತ್ತೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಾಸ್ಟರ್ಸ್ ಮಾಡಬೇಕಾದ ಅನಿವಾರ್ಯತೆ ಜೊತೆಗೆ ವೀಸಾ ಸಿಗುವ ಭರವಸೆಯೂ ಇಲ್ಲ. ಇದು ಎಂತವರಿಗಾದರೂ ಆಘಾತ ತರುವ ವಿಷಯವೇ ಆಗಿದೆ. ಈ ಪೋಸ್ಟ್ ನೋಡಿದ ತಕ್ಷಣ ಅಮೆರಿಕದಲ್ಲಿರುವ ಇತರ ಭಾರತೀಯರು ಮತ್ತು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯವನ್ನ ಮತ್ತು ಸಲಹೆಗಳನ್ನು ಹಂಚಿಕೊಂಡಿದ್ದಾರೆ. ಒಬ್ಬ ಬಳಕೆದಾರರ ಪ್ರಕಾರ, ಸತ್ಯ ಹೇಳ್ಬೇಕಂದ್ರೆ ದೇಶ ಬಿಟ್ಟು ಹೋಗುವುದೇ ಉತ್ತಮದ ಆಯ್ಕೆ. ನನ್ನ ಸೆವಿಸ್ ಕೂಡ ಕಳೆದ ತಿಂಗಳು ರದ್ದಾಗಿತ್ತು. ಅದು ರದ್ದಾದ 7 ದಿನಗಳ ಒಳಗೆ ನಾನು ಅಮೆರಿಕ ಬಿಡಬೇಕಾಯಿತು. ಅಲ್ಲಿ ಆದ ತಪ್ಪಿಗೆ ನಮ್ಮದೇ ಜವಾಬ್ದಾರಿ ಕೂಡ ಇರುತ್ತೆ. ನಾನು ನನ್ನ ದೇಶಕ್ಕೆ ಮರಳಿ ಮತ್ತೆ ವೀಸಾಗೆ ಅಪ್ಲೈ ಮಾಡಬೇಕು. USCIS ನಿಯಮಗಳನ್ನು ಕಠಿಣವಾಗಿವೆ, ನಾವು ಅದನ್ನ ಪಾಲಿಸಲೇಬೇಕು ಎಂದಿದ್ದಾರೆ. ಮತ್ತೊಬ್ಬರು, ನಿಮ್ಮ ಸ್ಟೇಟಸ್ ಅನ್ನ ಇನ್ಸ್ಟಾಂಟ್ ಮಾಡುವುದು ಅಷ್ಟು ಸುಲಭವಲ್ಲ. ಒಂದು ವೇಳೆ ಆ ತಪ್ಪಿಗೆ ನೀವು ಕಾರಣ ಅಲ್ಲದೆ ಇದ್ದಿದ್ರೆ ಆಗ ಮಾತ್ರ ಮರುಸ್ಥಾಪನೆಗೆ ಅವಕಾಶ ಸಿಗುತ್ತದೆ. ಅಂದರೆ ಆನ್ಲೈನ್ ಕ್ಲಾಸ್ ತೆಗೆದುಕೊಂಡಿದ್ದು ನಿಮ್ಮ ಆಯ್ಕೆಯಾಗಿತ್ತು, ಅದು ನಿಮ್ಮ ನಿಯಂತ್ರಣದಲ್ಲಿತ್ತು ಎಂದು ಅಧಿಕಾರಿಗಳು ವಾದಿಸಬಹುದು. ಹಾಗಾಗಿ ನಿಮ್ಮ ಕೇಸ್ ಗೆಲ್ಲುವುದು ಕಷ್ಟ ಎಂದು ಕಠಿಣವಾಗಿ ವಾಸ್ತವವನ್ನು ತಿಳಿಸಿದ್ದಾರೆ. ಈ ಎಲ್ಲದರಿಂದ ತಿಳಿಯೋದು ಏನಂದ್ರೆ, ಕೇವಲ ಕಾಲೇಜು ಹೇಳಿತು ಅಂತ ಕಣ್ಮುಚ್ಚಿ ಆನ್ಲೈನ್ ಕ್ಲಾಸ್ ತೆಗೆದುಕೊಳ್ಳಬೇಡಿ. F1 ವೀಸಾ ನಿಯಮದ ಪ್ರಕಾರ ಎಷ್ಟು ಇನ್ ಪರ್ಸನ್ ಕ್ಲಾಸ್ ಬೇಕು ಅಂತ ಪರಿಶೀಲಿಸಿಕೊಳ್ಳಿ. ಪ್ರತಿ ಸೆಮಿಸ್ಟರ್ ಆರಂಭದಲ್ಲಿ ನಿಮ್ಮ ಸೋಷಿಯಲ್ ಅಫಿಷಿಯಲ್ ಜೊತೆ ಮಾತನಾಡಿ, ಹಾಗೆ ನಿಮ್ಮ ಕೋರ್ಸ್ ಸೆಲೆಕ್ಷನ್ ವೀಸಾ ನಿಯಮಗಳಿಗೆ ಬದ್ಧವಾಗಿದೆಯಾ ಅಂತ ಕನ್ಫರ್ಮ್ ಮಾಡಿಕೊಳ್ಳಿ. ಒಂದು ಸಣ್ಣ ನಿರ್ಲಕ್ಷ್ಯ ದೊಡ್ಡ ಬೆಲೆ ತೆರುವಂತೆ ಮಾಡಬಹುದು. OPTಯನ್ನೇ ತೆಗೆದು ಹಾಕಬೇಕು ಅಂತ ಟ್ರಂಪ್ ಆಡಳಿತದಲ್ಲಿ ಒತ್ತಡ ಬರುತ್ತಿರುವ ಇಂತಹ ಸಂದರ್ಭದಲ್ಲಿ ಇದ್ದ ಅವಕಾಶವನ್ನ ತಮ್ಮದೇ ತಪ್ಪಿನಿಂದ ಕಳೆದುಕೊಳ್ಳುವುದು ವಿಪರ್ಯಾಸ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.